ಒಂದೇ ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಮುಂಜಾನೆ ಶುಭೋದಯ. ನಾವು ಬಂದಿರೋದು ಬೆಂಗಳೂರಿನ ಕೆಂಪೇಗೌಡ ರೈಲ್ವೆ ಸ್ಟೇಷನ್ಗೆ. ಮತ್ತು ನಾವು ಹೋಗ್ತಾ ಇರೋದು ಮೈಸೂರಿಗೆ. ಅದು ಫಸ್ಟ್ ಟೈಮು ಒಂದೇ ಭಾರತ ಟ್ರೈನ್ ಒಳಗೆ ಹೋಗ್ತಾ ಇದ್ದೀವಿ ನಾವು. ಅದು ಬರೀ ಟ್ರೈನ್ ಜರ್ನಿ ಹೆಂಗಿರ್ತದ ಏನು ಅಂತ ಅನ್ನೋದನ್ನ ಪೂರ್ತಿಯಾಗಿ ಅಪ್ಡೇಟ್ ಮಾಡ್ತೀವಿ. ಗಾಯ್ಸ್, ಟ್ರೈನ್ ಬರತ್ತದ, ಅಲ್ಲದ ನೋಡ್ರಿ, ಅಲ್ಲದ ಬಾಯಿಗೆ ಅಂಜದ ಅಲ್ಲೇ ನಿಂದಿರ್ಬೇಕು ಟ್ರೈನ್. ಒಂದೇ ಭಾರತ ಟ್ರೈನ್ ಒಳಗೆ ಜರ್ನಿ ಮಾಡತ್ತೀವಲ್ಲ. ಸೊ ಸ್ಟಾರ್ಟಿಂಗ್ ಒಂದು ಬಾಟಲ್ ನೀರು ತಂದು ಕೊಟ್ಟರು ಅವರು. ಸೊ ನೀರು ತಂದು ಕೊಟ್ಟಾದಮೇಲೆ ಒಂದು ಅರ್ಧ ಗಂಟೆ ಮೇಲೆ ಆದಮೇಲೆ ಸ್ನ್ಯಾಕ್ಸ್ ಕೊಟ್ಟಿದ್ದಾರೆ, ನೋಡ್ಬೋದು. ಮಿಕ್ಚರ್ ಹಾಯ್ಸ್ ಇವು ತೋರ್ಸಕ್ಕೆ ಬಂದಿದ್ದಾರೆ. ಗೈಸ್ ಮಲ್ಕೊಂಡಿದ್ರು, ಇವಾಗ ಎದ್ದಿದ್ದಾರೆ. ಐ ಥಿಂಕ್ ಇದ್ರೊಳಗಿತ್ತಲ್ಲ ಅದು. ಆಮೇಲೆ ಇದು ಡಯಟ್ ಮಿಕ್ಚರ್ ಅಂತ ಕೊಟ್ಟಿದ್ದಾರೆ. ಈ ಕೆಚಪ್ ಓಪನ್ ಮಾಡ್ಕೊಳ್ಳಿ, ಅದ್ರ ಜೊತೆಗೆ ನಿಮ್ಮದು ಕೆಚಪ್ ಓಪನ್ ಮಾಡ್ಕೊಂಡು ತಿನ್ನು. ನಿಂದಪ್ಪ, ನಂದಿದು. ಆಮೇಲೆ ಮಸಾಲ ಚಾಯ್, ಮಸಾಲ ಚಾಯ್ ಮಿಕ್ಚರ್ ಕೊಟ್ಟಿದ್ದಾರೆ. ಆಮೇಲೆ ಇದೊಂದು ಚಿಕ್ಕಿ ಕೊಟ್ಟಿದ್ದಾರೆ. ಅವರು ಈ ಥರ ಇನ್ಸ್ಟೆಂಟ್ ಮಿಕ್ಸ್ ಕೊಟ್ಟಿದ್ರಲ್ಲ ಮಸಾಲ ಚಾಯ್ಗೆ, ಮತ್ತು ಹಾಟ್ ವಾಟರ್ ತಂದುಕೊಂಡು ಹೋದ್ರು, ಇಲ್ಲಿ ನೋಡ್ತಿರ್ಬೋದು. ಸೊ ಈ ಹಾಟ್ ವಾಟರ್ಗೆ ಈ ಮಸಾಲ ಚಾಯ್ನ, ಅಂದರೆ ಇನ್ಸ್ಟೆಂಟ್ ಪ್ರೀ ಮಿಕ್ಸ್ ಏನದಲ್ಲ, ಇದನ್ನ ಮಿಕ್ಸ್ ಮಾಡಿಬಿಟ್ಟು ಕುಡಿಯೋದು. ಈ ಕೈ ಥರ ಮಾಡೋದು. ಎಷ್ಟು ಕಿಲೋಮೀಟರ್ ಪರ್ ಅವರ್ ಹೊಂದಿದಂತಲೂ ಗೊತ್ತಾಗುತ್ತೆ. ಆಮೇಲೆ ಇನ್ನು ಎಷ್ಟು ಕಿಲೋಮೀಟ್ರ್ ಅದ ಅಂತಲೂ ಗೊತ್ತು. ಸೊ ನಾವು ಬ್ಯಾಂಗ್ಳೂರು ಬಿಟ್ಟವರು ನೆಕ್ಸ್ಟು ಮೈಸೂರಿಗೆ ತಂದು ಹಚ್ಚಾದಿದ್ದು. ಇನ್ನೊಂದು 10 ಮಿನಿಟ್ಸಲ್ಲಿ ನಾವು ಹೋಗ್ಬಿಡ್ತೀವಿ. ಇವಾಗಷ್ಟೇ ಬಂದು ನಾವು ಮೈಸೂರು ರೀಚ್ ಆದ್ವಿ. ಟ್ರೈನಿಂದ ಹೊರಗಡೆ ಇಳ್ಕೊಂಡು ಹೋಗಕತ್ತೀವಿ. ಇವಾಗ ನಮ್ಮದು ಪ್ಲ್ಯಾನ್ ಇರೋದು ಮೈಸೂರು ಝೂ ನೋಡೋಣ ಅಂತ ಅಂದ್ಕೊಂಡು ಒಂದೇ ಸತಿ ನೈಟ್ ನಾವು ರೂಮ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀವಿ. ಸೊ ಇವಾಗ ಡೈರೆಕ್ಟ್ ಝೂಗೆ ಹೋಗ್ತೀವಿ, ಅಲ್ಲೆಲ್ಲ ನಿಮ್ಗೆ ತೋರಿಸ್ತೀವಂತ. ಬರ್ರಿ ಹೋಗುನು. ಇವಾಗಷ್ಟೇ ರೀಚ್ ಆಗಿದ್ದೀವಿ, ಆಟೋದಾಗ ಕುತ್ಕೊಂಡಿದ್ದೀವಿ. ಎಲ್ಲಿ ಹೊಂಟೀವಿ? ಮೈಸೂರು ಝೂ ಪಾರ್ಕಿಗೆ ಹೋಗ್ತಾ ಇದ್ವಿ. ಬರ್ರಿ ಅಲ್ಲಿ ಹೋಗೋಣ ಅಂತ, ಆಮೇಲೆ ಸಿಗ್ತೀವಿ. ಫಸ್ಟ್ ಟೈಮ್ ಮೈಸೂರಿಗೆ ಬಂದಿದ್ದೀವಿ. ಹೌದಾ? ಕರೆ ಕರೆ ಅನ್ಕೋಬೇಕು. ಗೈಸ್, ಫೈನಲಿ ನಾವು ಮೃಗಾಲಯ ಅಥವಾ ಝೂಗ ಬಂದು ರೀಚ್ ಆಗೀವಿ. ಎಸ್, ನಾವು ಬಂದುಬಿಟ್ಟು ಲಗೇಜ್ ಕೊಠಡಿ ಒಳಗೆ ಕೊಟ್ವಿ. ಒಂದು ಬ್ಯಾಗಿಗೆ 15 ರೂಪಾಯಿ ತೊಗೊಂಡ್ರು ಅವರು. ಬೆಸ್ಟ್ ಅದನ್ನ ನಾವು ಅಲ್ಲಿ ಕೊಟ್ಬಿಟ್ಟು ಆರಾಮ್ಸೆ ಫ್ರೀಯಾಗಿ ಝೂನ ಎಕ್ಸ್ಪ್ಲೋರ್ ಮಾಡ್ಬೋದು. ಇನ್ನು ಇಲ್ಲಿ ಎಂಟ್ರಿ ಟಿಕೆಟ್ ಕೂಡ ಇತ್ತು. ಸೊ ಅಡಲ್ಟಿಗೆ 120 ರೂಪೀಸ್ ಇತ್ತು. ನಾವು ಕೂಡ 2 ಟಿಕೆಟ್ನ ತೊಗೊಂಡು ಎಂಟ್ರಿ ಆದ್ವಿ. ಅದಾದಮೇಲೆ ಚಿಲ್ಡ್ರನ್ಸಿಗೆ ಅವ್ರಿಗೆ ಕೂಡ ಟಿಕೆಟ್ ಅದ. ಸೊ ಇನ್ನು ನಂದೊಂದು ಒಪಿನಿಯನ್ ಪರ್ಸ್ನಲ್ ಆಗಿ ಏನಪ್ಪ ಅಂತ ಅಂದರೆ, ಏಜ್ ಪರ್ಸನ್ಗಿಂತ ಇಲ್ಲಿ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋದರೆ ನಿಜವಾಗ್ಲೂ ತುಂಬ ಎಂಜಾಯ್ ಮಾಡ್ತಾರೆ ಅವರು. ಸಣ್ಣ ಮಕ್ಕಳು ಸ್ಕೂಲಲ್ಲಿ ಚಿತ್ರ ನೋಡಿಬಿಟ್ಟು ಇದು ಎಲಿಫೆಂಟ್, ಬಫೆಲೋ ಅಂತ ಓದಿರ್ತಾರಲ್ಲ, ಬಟ್ ಇಲ್ಲಿ ನಿಜವಾಗ್ಲೂ ನೋಡಿದಾಗ ಅವ್ರಿಗೆ ತುಂಬ ಖುಷಿ ಆಗ್ತದೆ. ಸೊ ನಮಗಿಂತ ಜಾಸ್ತಿ ಅವರೇ ಎಂಜಾಯ್ ಮಾಡ್ತಾರೆ ಅಂತ ನಂದೊಂದು ಪರ್ಸ್ನಲ್ ಆಗಿರೋಂಥ ಅಭಿಪ್ರಾಯ ಅಂತ ಹೇಳ್ಕೊತೀನಿ. ಸೊ ನೀವು ಕೂಡ ನಿಮ್ಮ ಚಿಲ್ಡ್ರನ್ಸ್ ಜೊತೆಗೆ ಸಣ್ಣವರಿದ್ರೂ ಪರವಾಗಿಲ್ಲ, ದೊಡ್ಡವರಿದ್ರೂ ಪರವಾಗಿಲ್ಲ, ಅವ್ರ ಜೊತೆಗೆ ಬಂದರೆ ತುಂಬ ಎಂಜಾಯ್ ಮಾಡ್ತೀರಾ ಅಂತ ನನ್ನ ಅಭಿಪ್ರಾಯ. ಇದೇನೋ ಐತಿ ಕೂಡ ಜಿಂಕ ಅದ್ರಾಗ ಹೊರಟು ಬೇರೆ ಬೇರೆ ಆ ಕಡೆ ಇನ್ನೂ ಮಾನವ ಗಾಯ್ಸ್, ಆಲ್ಮೋಸ್ಟ್ ಕವರ್ ಮಾಡ್ತಾ ಇದ್ದೀನಿ.
ಸರಿ ಸರಿ ಇದು ಬೇರೆದು. ಸಮ್ ಪ್ರಾಣಿಗಳನ್ನ ಮಾಡಿಲ್ಲ ಬಿಕಾಸ್ ಆಫ್ ಸ್ಟೋರೇಜ್ ಪರ್ಪಸ್. ಯಾವುದು ಹತ್ರ ಬರ್ತಿದ್ದಾವೆ. ಆಗಲ್ಲ, ಎಲ್ಲ ಆಲ್ರೆಡಿ ಕವರ್ ಆಗ್ತಾಯಿದೆ ಹೇಳಿ. ಕವರ್ ಆಗಿದೆ ಬಟ್ ಜಾಸ್ತಿ ದೂರ ಇದ್ದನ್ನು ಕವರ್ ಮಾಡೋಕೆ ಆಗ್ತಿಲ್ಲ. ಎಲ್ಲ ಸಾಧ್ಯ ಆದಷ್ಟು ತೋರಿಸ್ತೀವಿ ರೀ. ಹೆಂಗದ ರೀ ಮಸ್ತ್ ಚೆನ್ನಾಗಿದೆ. ನಿಮ್ಮ ಪೂಣೆ ಒಳಗೊಂದು ನೋಡಿದ್ರಲ್ಲ ಅದು ಹೆಂಗದ? ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಸೂಪರಾ? ಚುಪ ಅದು ರಾಜೀವ್ ಗಾಂಧಿ ಜೂಲಜಿಕಲ್ ಪಾರ್ಕ್. ಅಲ್ಲಿ ನವಿಲ್ಲು. ಇನ್ನು ನೀವು ಝೂ ನೋಡ್ತಾ ಮುಂದೆ ಬಂದಂಗೆ ಇಲ್ಲೊಂದು ಶಾಪ್ ಸಿಗ್ತದ ನಿಮಗೆ. ಸೊ ಅಲ್ಲಿ ಮನೆಗೆ ಬೇಕಾಗಿರುವಂಥ ಐಟಮ್ಸ್ಗಳಲ್ಲಿ ಅಗರಬತ್ತಿ ಆಗಿರ್ಬೋದು, ಸ್ಯಾಂಡಲ್ವುಡ್ ಸೋಪ್ ಆಗಿರ್ಬೋದು, ಅದಾದಮೇಲೆ ಡೆಕೋರೇಟಿವ್ ಐಟಮ್ಸ್ ಆಗಿರ್ಬೋದು, ಇದೆಲ್ಲ ಇರ್ತದ. ನಿಮ್ಗೆ ಇಷ್ಟ ಆಗಿದ್ರೆ ನೀವು ತೊಗೋಬೋದು. ಬಟ್ ನನ್ನ ಪ್ರಕಾರ ಪ್ರೈಸ್ ಮಾತ್ರ ಹೈ ಇರ್ತದ. ಸೊ ಯೋಚನೆ ಮಾಡಿ ದುಡ್ಡಿದ್ರೆ ಆರಾಮ್ಸೆ ನೀವು ತೊಗೋಬೋದು. ಗಾಯ್ಸ್ ಏನು ಗೊತ್ತಾ, ಆ್ಯಸ್ ಅ ವೆಟರ್ನರಿ ಡಾಕ್ಟರ್ ಪ್ರಾಣಿ ಸಂಗ್ರಹಾಲಯಕ್ಕೆ ವಿಸಿಟ್ ಮಾಡಿದಾಗ ಅವ್ರದ್ದು ಏನಂತಾರದು ಮನಸ್ಸಿನ ಮಾತು ಅಂತಾರಲ್ಲ, ಅದು ಏನು ಇರ್ತೈತಿ ಕೇಳೋಣ ಬರ್ರಿ ರೀ. ಆ್ಯಸ್ ಅ ವೆಟರ್ನರಿ ಡಾಕ್ಟರು ಝೂಗೆ ಎಂಟ್ರಿ ಆದಾಗ ನಿಮ್ಗೇನು ಫೀಲ್ ಆಗ್ತದ? ಫೀಲ್ ಅಂದ್ರೆ ಏನು, ಭಾಳ ದಿನದ ಭೇಟಿಯಾಗಿರಲಿಲ್ಲ ಫ್ರೆಂಡ್ಸ್, ಮತ್ತೆ ಸಿಕ್ಕಂಗಾಗುತ್ತೆ. ಆಮೇಲೆ ಇದರಲ್ಲಿರುವಂಥ ಎಲ್ಲ ಹೆಸರು ನಿಮಗೆ ಗೊತ್ತಿರ್ತಾವ? ಆಲ್ರೆಡಿ ಥಿಯರಿಟಿಕಲ್ ಎಲ್ಲ ಗೊತ್ತಿರುತ್ತೆ. ಹೌದಾ? ಇವಾಗ ರಿಕಾಲ್ ಆದಂಗೆ ಆಯ್ತಾ? ರಿಕಾಲ್ ಆಗಿ ಎಲ್ಲ ಫ್ರೆಂಡ್ಸಿಗೆ ಭೇಟಿ ಆದಂಗೆ. ಗೈಸ್ ಏನು ಗೊತ್ತಾ, ಇಲ್ಲಷ್ಟೇ ಫುಡ್ ಕೊಡ್ತಾರ, ಅದಿದು ತಿಂಡಿ ಥರ ಎಲ್ಲ ಮಾರ್ತಿದ್ರು. ಸೊ ನಾವು ತೊಗೊಂಡಿವಿ ನೋಡ್ರಿ. ತಿನ್ನಕ್ಕೆ ಎಷ್ಟು ಮಂದಿ ಅದಾರ, ಅದಕ್ಕೆ ನಾವು ಎಲ್ಲ ಆಗಿ ಮಾಡ್ತಾ ಇದ್ದೀನಿ ತಿಂದು. ಗಾಯ್ಸ್ ಇವರು ಆಗಿ ಮಾಡ್ತಿದಾರಂತ, ಅಂದರೆ ಖಾಲಿ ಮಾಡ್ತಿದಾರಂತ. ಸೊ ಇನ್ನೊಂದು ಸ್ವಲ್ಪ ಐತೆ, ಮುಗೀತಲ್ಲ ಝೂ. ಇನ್ನೊಂದು ಹಾಫ್ ಅವರ್. ನಿಮ್ಮ ಥರ ಐತಲ್ಲ ರೀ, ನಿಮ್ಮ ಥರ ಹೊಟ್ಟೆ ಡುಮ್ಮ ಇದು ಕೂಡ. ವಾವ್ ರೀ, ಮುಂದೆನೇ ಬಂತು. ಫೋನಿಗೆ ಎಷ್ಟು ಸಪೋರ್ಟ್ ಮಾಡ್ತೈತೆ ನೋಡು. ನೋಡಿ ಎಷ್ಟು ದೊಡ್ಡದಾಗಿ, ಎಷ್ಟು ದಪ್ಪ ಹಾವು. ಕ್ಯೂಟ್. ಇವಾಗ ಇದು ಹೋಗುತ್ತೆ ನೋಡು. ಅಪ್ಪ ಆ ಕಡೆ ಹೋಗ್ತಿದ್ದಾರೆ. ಬಿಡ್ರಿ ತಾನೇ ಹೋಗ್ಲಿ. ಗಾಯ್ಸ್ ಫೈನಲಿ ಮುಗಿಯಕ್ಕೆ ಬಂತು. ತುಳಿಗೆ ನಡಿ ಅಂತೇನೆ, ಯಾಕಂದ್ರೆ ಇನ್ನೂ ರೂಮೇ ಮಾಡಿಲ್ಲ. ರೂಮ್ ನೋಡಬೇಕು. ರೂಮ್ ಹೋಗಿ ನಾವು ರೂಮ್ ಮಾಡಿ ಮತ್ತು ಫ್ರೆಶ್ ಆಗಿ KRS ಡ್ಯಾಮ್ ನೋಡ್ಬೇಕಂತ ಅಂದ್ಕೊಂಡಿದ್ದೀವಿ. ನಾವು ಝೂ ಮುಗಿಸ್ಕೊಂಡು KRS ಡ್ಯಾಮ್ ನೋಡಕ್ಕೆ ಬಂದೀವಿ. ಫುಲ್ ಅಂದರೆ ಫುಲ್ ಗಾಡಿಗಳದವ. ಇಲ್ಲಿ ನೋಡ್ರಿ ತೋರಿಸ್ತೀನಿ. ಸಿಕ್ಕಾಪಟ್ಟೆ ಗಾಡಿಗಳದವ. ಇವಾಗ ಒಳಗಡೆ ಟಿಕೆಟ್ ತೊಗೊಂಡು ಹೋಗ್ಬಿಟ್ಟು ಮತ್ತೆ ನಿಮ್ಮ ಜೊತೆಗೆ ಸಿಗ್ತೀನಿ. ಸೊ ಈವ್ನಿಂಗ್ ಮ್ಯೂಸಿಯಮ್ ಅದೆಲ್ಲ ಇರುತ್ತಲ್ಲ, ಚೆನ್ನಾಗಿರುತ್ತಂತ ಹೇಳ್ಬಿಟ್ಟು ನೋಡೋಣ ಅಂತ ಬಂದ್ವಿ. ಈವ್ನಿಂಗ್ ನಾವು ಬರ್ರಿ ಒಳಗೆ ಹೋಗೋಣಂತ, ತೋರಿಸ್ತೀನಿ ಒಳಗೆ ಹೆಂಗದ ಅಂತ ಹೇಳ್ಬಿಟ್ಟು ನಿಮಗೆ. ಗಾಯ್ಸ್ ಒಳಗೆ ಹೋಗೋಕ್ಕಿಂತ ಮುಂಚೆ ಬಜ್ಜಿ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಒಂದು ಪ್ಲೇಟ್ ಬಜ್ಜಿ ತೊಗೊಳತ್ತೀವಿ. ಓಕೆ ಫೈನಲಿ ಟಿಕೆಟ್ ತಗೊಳ್ಳೋಣ.
ಗಾಯ್ಸ್ ಒಂದು ಜಾತ್ರೆ ಒಳಗೆ ತೇರು ಎಳಿತೀವಲ್ಲ ಅಲ್ಲಿನೂ ಇಷ್ಟು ಇರಂಗಿಲ್ಲ. ಸಖತ್ ಅಂದರೆ ಸಖತ್ ರಶ್ ಐತೆ. ಗಾಯ್ಸ್ ದೂರದಿಂದ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸಕತ್ತದ. ಆ್ಯಕ್ಚುಲಿ ಆ ಕಡೆ ಇರೋದು ಬೃಂದಾವನ ಗಾರ್ಡನ್. ಇವಾಗ ನಾವು ಮ್ಯೂಸಿಯಮ್ಗೆ ಹೋಗ್ತಾ ಇದ್ದೀವಿ. ತುಂಬ ಜನ ಇದ್ದಾರೆ. ಬರ್ರಿ ಹೋಗುನಂತ ಮೇಲ್ಗಡೆ, ಅಂದರೆ ಕಾರಂಜಿ ಮ್ಯೂಸಿಯಮ್ ಇದೆಲ್ಲ, ಸೊ ಅಲ್ಲಿಗೆ ಹೋಗುನಂತ ಬರ್ರಿ. ಆ್ಯಕ್ಚುಲಿ ನಾನು ನೋಡಿದ್ದೀನಿ, ಇವ್ರು ನೋಡಿಲ್ಲ. ಐ ಥಿಂಕ್ ಈ ಥರ ನೋಡೋದೆ ಫಸ್ಟ್ ಟೈಮ್ ಏನ್ರಿ ಮ್ಯೂಸಿಯಮ್ ನೋಡೋದೆ, ಕಾರಂಜಿ ಮ್ಯೂಸಿಯಮ್ಮು ಫಸ್ಟ್ ಟೈಮ್ ಅಂತ. ಸೊ ಬೆಟರ್ ಇವರಿಗೆ ನಮ್ಮೂರ ಆಲ್ಮಟ್ಟಿ ತೋರಿಸ್ಬೇಕು, ಇನ್ನೂ ಸಖತ್ತೈತಿ, ಇದಕ್ಕಿಂತ ದೊಡ್ಡದ. ಸೊ ಒಂದ್ಸತಿ ಪ್ಲ್ಯಾನ್ ಮಾಡಬೇಕು. ಫಸ್ಟ್ ಇದನ್ನು ನೋಡ್ಕೊಂಡು ಹೋಗ್ತೀವಿ. ನೋಡ್ರಿ ಗಾಯ್ಸ್ ದೂರದಿಂದನೇ ಏನು ಸಖತ್ತಾಗಿ ಕಾಣತ್ತದ. ಇನ್ನೂ ಸ್ಟಾರ್ಟ್ ಆಗಿಲ್ಲ, ಸ್ಟಾರ್ಟ್ ಆದ ತಕ್ಷಣ ತೋರಿಸ್ತೀನಿ ನಿಮಗೆ, ಪೂರ್ತಿ ತೋರಿಸ್ತೀನಿ. ಗಾಯ್ಸ್ ಎಟ್ ದಿ ಎಂಡ್ ವ್ಲಾಗ್ ಎಂಡ್ ಮಾಡೋಕ್ಕೆ ಒಂದು ಲಾಸ್ಟ್ ಕ್ಲಿಪ್ಪಿಂಗ್ಸ್ ಅಂದರೆ ಇದೆ ನೋಡ್ರಿ. ಸೊ ಮ್ಯೂಸಿಯಂ ನೋಡಿಕೊಂಡು ನಾವು ಕೂಡ ಹೊರಟು ಬಂದ್ವಿ. ಇದಾಗಿರ್ತದ್ರಿ ಡೇ 1 ಇನ್ ಮೈಸೂರು. ಸೊ ಡೇ 2 ಸಖತ್ತಾಗಿರ್ತದ. ಎಲ್ಲಿನೂ ಸ್ಕಿಪ್ ಮಾಡ್ಲಾರ್ದ ಆಮೇಲೆ ವ್ಲಾಗಿಗೆ ವೇಟ್ ಮಾಡಿ ನೋಡ್ರಿ, ತುಂಬ ಚೆನ್ನಾಗಿರ್ತದ. ಸೊ ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆದ್ರೆ ಪ್ಲೀಸ್ ನಿಮ್ಮ ಉತ್ತರ ಕರ್ನಾಟಕ ಜೋಡಿಗೆ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಗೈಸ್. ಮತ್ತೆ ನೆಕ್ಸ್ಟು ಮೈಸೂರು ವ್ಲಾಗಿಗೆ